ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಸ್ನೇಹಿತನಿಗೆ ನನ್ನ ಹೆಂಡತಿಯುತ್ತ ಆಕರ್ಷಣೆಗೆ ಹೆಚ್ಚಾಗಿದೆ. ಅದಕ್ಕಾಗಿ ಎಕ್ಸ್ಚೇಂಜ್ ಪ್ಲ್ಯಾನ್ನಲ್ಲಿದ್ದೇನೆ. ನನ್ನ ಪತಿಯುತ ಆಕರ್ಷಿತವಾಗಿರುತ್ತಾರೆ. ನನ್ನ ಸ್ನೇಹಿತ ಹೆಂಡತಿಯರನ್ನು ಬದಲಾಯಿಸಿಕೊಳ್ಳುವ ಪ್ಲ್ಯಾನ್ನಲ್ಲಿದ್ದೇನೆ. ಆದರೆ ನನಗೆ ಅದು ಇಷ್ಟವಿಲ್ಲ. ನಾನು ವಿವಾಹಿತ ವ್ಯಕ್ತಿ. ನನ್ನ ಮದುವೆಯಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ. ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ. ಆದರೆ ಕೆಲವು ಸಮಯದಿಂದ ನಾನು ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ. ಅದೇನೆಂದರೆ ನನ್ನ ಬಾಲ್ಯದ ಸ್ನೇಹಿತ ನಮ್ಮ ಹೆಂಡತಿಯನ್ನು ಬದಲಾಯಿಸಲು ಯತ್ನಿಸುತ್ತಿದ್ದಾನೆ ಎಂದು ನನಗನಿಸುತ್ತಿದೆ. ನಾನು ನನ್ನ ಹೆಂಡತಿಯ ಜೊತೆ ವಾಸಿಸುವ ಸ್ಥಳದಲ್ಲೇ ಆತನು ತನ್ನ ಹೆಂಡತಿಯೊಂದಿಗೆ ನೆಲೆಸಿದ್ದಾನೆ. ನಾವು ಒಂದೇ ಕುಟುಂಬದಂತೆ ಇದ್ದೇವೆ. ನಾವು 4 ರಜೆದಿನಗಳು ಒಟ್ಟಿಗೆ ಕಳೆಯುತ್ತೇವೆ. ಎಲ್ಲಾದರೂ ಪ್ರವಾಸಕ್ಕೆ ಹೋಗುವುದು, ವಾರಾಂತ್ಯಗಳನ್ನು ಒಟ್ಟಾಗಿಯೇ ಕಳೆಯುತ್ತೇವೆ. ನಮ್ಮಿಬ್ಬರ ಹೆಂಡತಿಯರು ಹಾಗೆಯೇ ಚೆನ್ನಾಗಿದ್ದಾರೆ. ಹಾಗಾಗಿ ಒಟ್ಟಿಗೆ ಸಮಯ ಕಳೆಯಲು ಇಷ್ಟಪಡುತ್ತೇವೆ. ಹೆಂಡತಿಯನ್ನು ವಿನಿಮಯ ಮಾಡುವ ಆಲೋಚನೆ. ನನ್ನ ಸ್ನೇಹಿತ ನನ್ನ ಹೆಂಡತಿಯ ಸಮೀಪ ಬರಲು ಯತ್ನಿಸುತ್ತಿದ್ದಾನೆ. ಪತ್ನಿಯನ್ನು ಆತನು ಬದಲಾಯಿಸುವ ಯೋಚನೆ ಇದೆ ಎಂದು ನನಗನಿಸುತ್ತದೆ. ಆತನ ನಡವಳಿಕೆಯನ್ನು ಗಮನಿಸಿದಾಗ ವೈಫ್ ಸ್ವ್ಯಾಪಿಂಗ್ನಂತಹ ಹೊಲಸು ಆಲೋಚನೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈಗ ನಾನು ಏನು ಮಾಡಲಿ ಎಂದು ತಿಳಿಯುತ್ತಿಲ್ಲ. ಮುಂಬೈ ಮೂಲದ ನಿಮ್ಮ ಆತ್ಮೀಯ ಸ್ನೇಹಿತ ನಿಮ್ಮ ಹೆಂಡತಿಯ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾರೆ ಎಂಬ ಭಾವನೆ ತುಂಬ ವಿಚಿತ್ರವಾಗಿದೆ. ನಿಮ್ಮ ಸ್ನೇಹಿತ ಕೆಲವು ಸಂದರ್ಭಗಳಲ್ಲಿ ತಮ್ಮ ಹೆಂಡತಿಯರನ್ನು ವಿನಿಮಯ ಮಾಡಿಕೊಳ್ಳುವ ಸುಳಿವು ನೀಡಿದರೆ ಎಂದು ನೀವು ಅರಿತುಕೊಂಡಿದ್ದೀರಿ. ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಲೈಂಗಿಕ ಸಂಬಂಧಕ್ಕಾಗಿ ಅದಲು ಬದಲು ಮಾಡುವುದು ತಪ್ಪು. ಲೈಂಗಿಕ ಸಂಬಂಧಕ್ಕಾಗಿ ತಮ್ಮ ಹೆಂಡತಿಯರನ್ನು ಅದಲು ಬದಲು ಮಾಡಿಕೊಳ್ಳುವುದು ತುಂಬ ತಪ್ಪು. ಇದರಿಂದಾಗಿ ಅನೇಕ ಸಂಬಂಧಗಳು ಸಹ ಪರಿಣಾಮ ಬೀರಬಹುದು. ಇದು ಭಾರತೀಯ ಸಮಾಜದಲ್ಲಿ ಸ್ವೀಕಾರಾರ್ಹವಲ್ಲ. ನಮ್ಮ ಭಾರತೀಯ ಸಮಾಜದಲ್ಲಿ ಲೈಫ್ ಸ್ವ್ಯಾಪಿಂಗ್ ಇನ್ನೂ ಸ್ವೀಕಾರಾರ್ಹವಲ್ಲ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಇದು ಪರಸ್ಪರ ಒಪ್ಪಿಗೆಯನ್ನು ಒಳಗೊಂಡಿರುತ್ತದೆಯೋ ಇಲ್ಲವೋ ಬಲವಂತದ ಮೇರೆಗೆ ಮಾಡಿರುವ ಈ ಕೃತ್ಯ ಘೋರ ಅಪರಾಧ. ಒತ್ತಾಯಿಸುವವರ ವಿರುದ್ಧ ಪ್ರಕರಣ ದಾಖಲಾಗುತ್ತದೆ. ವಿವಾಹಿತ ಮಹಿಳೆಯನ್ನು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದುವಂತೆ ಒತ್ತಾಯಿಸುವ ವ್ಯಕ್ತಿಯ ವಿರುದ್ಧ ICC ಸೆಕ್ಷನ್ 323, 328, 376, 506 ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ. ಆದರೆ ಈ ಅಪರಾಧವು ಜಮೀನು ರಹಿತವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ನೇಹಿತರ ಈ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಿದರೆ ಅವನ ಪ್ರತಿಕ್ರಿಯೆಗೆ ಸ್ವಲ್ಪವೂ ಪ್ರತಿಕ್ರಿಯಿಸಬೇಡಿ ಎಂಬುದು ನನ್ನ ಸಲಹೆ. ವಿವಾಹೇತರ ಸಂಬಂಧಗಳಿಗೆ ಕಾರಣವಾಗಬಹುದು. ಹೆಚ್ಚಿನ ಪುರುಷರು ಇತರರ ಹೆಂಡತಿಯರತ್ತ ಆಕರ್ಷಿತರಾಗುವುದು ಅವರ ಜೊತೆ ಸಂಬಂಧ ಹೊಂದಬೇಕೆಂಬ ಬಯಕೆ ಹೊಂದಿರುವುದಿಲ್ಲ. ಸಾಮಾನ್ಯವಾಗಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಆದರೆ ಬಹಿರಂಗವಾಗಿ ಪತ್ನಿ ವಿನಿಮಯವನ್ನು ಯಾವುದೇ ರೂಪದಲ್ಲಿ ಸ್ವೀಕರಿಸಲಾಗುವುದಿಲ್ಲ. ಏಕೆಂದರೆ ಅಂತಹ ಆಸಕ್ತಿಯ ವಿವಾಹೇತರ ಸಂಬಂಧಗಳಿಗೆ ಕಾರಣವಾಗುತ್ತದೆ. ನಂತರ ದಾಂಪತ್ಯಗಳ ಜೀವನವು ಬದಲಾಗುವುದು ನಿಶ್ಚಿತ. ಹೆಂಡತಿಯೊಂದಿಗೆ ಮಾತನಾಡಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಂಡತಿಯೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಲು ನಾನು ನಿಮ್ಮನ್ನು ಹೇಳುತ್ತೇನೆ. ನಿಮ್ಮ ಸ್ನೇಹಿತನ ಮನಸ್ಸಿನಲ್ಲಿ ಅವರ ಬಗ್ಗೆ ಎಷ್ಟು ಕೆಟ್ಟ ಆಲೋಚನೆಗಳನ್ನು ಓಡುತ್ತಿವೆ ಎಂದು ಅವರಿಗೆ ತಿಳಿಸಿ. ಏಕೆಂದರೆ ನಿಮ್ಮ ಹೆಂಡತಿಗೆ ಈ ವಿಷಯ ತಿಳಿದಾಗ ಆಕೆ ಆತನಿಂದ ತನ್ನನ್ನು ತಾನು ರಕ್ಷಿಸುವ ಸಿದ್ಧಳಾಗುತ್ತಾಳೆ, ಎಚ್ಚರಿಕೆ ವಹಿಸುತ್ತಾಳೆ. ಅರ್ಥ ಆಯ್ತಾ ಫ್ರೆಂಡ್ಸ್ ಅಂತೆ ತುಂಬ ಜಾಸ್ತಿ ಜನ ನಂಬಕ್ಕೆ ಹೋಗಬೇಡಿ. ಯಾರ ಮನಸ್ಸಿನಲ್ಲಿ ಯಾವ ಕೆಟ್ಟ ಇರುತ್ತೋ ಗೊತ್ತಾಗೋದಿಲ್ಲ. ಎಷ್ಟೋ ಮಟ್ಟಿಗೆ ನಾವು ಸ್ವಲ್ಪ ಜಾಗರೂಕವಾಗಿ ಇರಬೇಕು ಅಷ್ಟೇ, ಎಷ್ಟೇ ಕ್ಲೋಸ್ ಆಗಿದ್ದರೂ ಕೂಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.